ಕೆಲವರಿಗೆ ತುಂಬಾ ಕಾಲು ಬಿರುಕು ಇರುತ್ತೆ. ಅದೆಲ್ಲ ಒಂದೇ ದಿನದಲ್ಲೇ ನಮಗೆ ಕ್ಲಿಯರ್ ಆಗಬೇಕು ಅಂತ ಅಂದರೆ ಆಗಲ್ಲ. ಮಿನಿಮಮ್ ನೀವು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಿಮ್ಮಡಿ ಒಡೆಯೋದು ಅಂತ ಏನು ಹೇಳ್ತಾರೆ, ಅದಕ್ಕೆ ನಾನು ಮನೆಯಲ್ಲೇ ಹೋಮ್ ರೆಮಿಡಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಹಾಗೆಯೇ ಈ ಹಿಮ್ಮಡಿ ಒಡೆಯೋದು ಅಥವಾ ಕ್ರ್ಯಾಕ್ ಹೀಲ್ ಪ್ರಾಬ್ಲಮ್ ಏನಿದೆ ಅದು ಲೇಡೀಸು ಅಥವಾ ಜೆಂಟ್ಸು ಅಂತ ಏನಿಲ್ಲ, ಇಬ್ರಿಗೂ ಕೂಡ ಕಾಮನ್ ಆಗಿ ಆಡುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಇದು ಚಳಿಗಾಲ ಹಾಗೆ ಬೇಸಿಗೆಗಾಲದಲ್ಲಿ ಜಾಸ್ತಿಯಾಗಿ ನಮಗೆ ಈ ಥರ ಪಾದಗಳು ಒಡೆಯೋದಾಗಿರ್ಬೋದು ಅಥವಾ ತುಂಬ ಡ್ರೈ ಕಾಲುಗಳು ಡ್ರೈ ಅನಿಸೋದಿರ್ಬೋದು. ಆ ಥರ ಪ್ರಾಬ್ಲಮ್ಸನ್ನು ನಾವು ಹೆಚ್ಚಾಗಿ ಫೇಸ್ ಮಾಡ್ತೀವಿ. ಬೇಸಿಗೆಯಲ್ಲಿ ನಮಗೆ ತೇವಾಂಶ ಕಡಿಮೆ ಆಗೋದ್ರಿಂದ ಕೂಡ ನಮ್ಮ ಸ್ಕಿನ್ನು ಡ್ರೈ ಆಗ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋದಾಗೆ ಕಾಲಲ್ಲಿ ಬಿರುಕು ಬಿಡೋದು ಇದೆಲ್ಲ ಕಾಮನ್ ಆಗಿ ಆಗ್ತಾನೆ ಹೋಗುತ್ತೆ. ಆದ್ದರಿಂದ ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರಬೇಕು. ನಾವು ನೀರನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿ ಈ ಥರ ಸ್ಕಿನ್ನು ಡ್ರೈ ಆಗೋದಿರ್ಬೋದು ಅಥವಾ ಪಾದಗಳು ಹಿಮ್ಮಡಿ ಬಿರುಕು ಬಿಡೋದಿರ್ಬೋದು. ಈ ಥರ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಅದರಿಂದ ಬೇಸಿಗೆಯಲ್ಲಿ ಆದಷ್ಟು ಈಗ ಒಂದು 4 ಲೀಟರ್ ನೀರನ್ನಾದರೂ ನಾವು ಕುಡಿಯೋದು ತುಂಬಾ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಚಳಿಗಾಲದಲ್ಲಂತೂ ಈ ಥರ ಸ್ಕಿನ್ನು ಕ್ರ್ಯಾಕ್ ಆಗೋದಿರ್ಬೋದು ಅಥವಾ ಡ್ರೈ ಆಗೋದಿರ್ಬೋದು, ಕೂದಲು ಉದುರೋದಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿನೇ ಅಂತಲೇ ಹೇಳ್ಬೋದು. ನಾನಿವಾಗ ಈ ಕ್ರ್ಯಾಕ್ ಹೀಲ್ಗೆ ಅಥವಾ ಈ ಹಿಮ್ಮಡಿ ಬಿರುಕು ಬಿಡೋದು ಅಥವಾ ಒಡೆಯೋದು ಅಂತ ಏನು ಹೇಳ್ತಾರಲ್ವ, ಈ ಥರ ಪ್ರಾಬ್ಲಮ್ಗೆ ನಾನು ಒಂದಷ್ಟು ಹೋಮ್ ರೆಮಿಡಿಗಳನ್ನು ಹೇಳ್ತಾ ಹೋಗ್ತೀನಿ. ಎಲ್ಲ ಹೋಮ್ ರೆಮಿಡಿಗಳನ್ನು ನಾನು ತೋರಿಸೋದಕ್ಕೆ ಆಗಲ್ಲ, ಯಾಕೆಂದರೆ ನಿಮಗೆ ಈಸಿ ಆಗಿರುವಂಥ ಹೋಮ್ ರೆಮಿಡಿಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು. ಈ ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ನೀವು ಮನೆಯಲ್ಲೇ ಈಸಿಯಾಗಿ ನಿಮ್ಮ ಕ್ರ್ಯಾಕ್ ಹೀಲ್ ಇರುತ್ತೆ ಅದನ್ನು ಸರಿ ಮಾಡ್ಕೋಬೋದು. ಹಾಗೆಯೇ ಕೆಲವರಿಗೆ ಪಾದಗಳು ತುಂಬ ಒಡೆದು ಎಷ್ಟು ಹಿಂಸೆ ಆಗುತ್ತೆ ಅಂತ ಅಂದರೆ, ಕೆಲವರಿಗೆ ಬಿರುಕಿನಿಂದ ಬ್ಲಡ್ ಕೂಡ ಬರುತ್ತೆ, ಕೆಲವರಿಗೆ ನಡೆಯೋದು ಕೂಡ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಕೆಲವರಿಗೆ ತುಂಬ ಪೇನ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇವಾಗ ಕೆಲವೊಮ್ಮೆ ಮಲ್ಕೊಂಡಾಗಲೂ ಅಷ್ಟೇ ನಾವು ಹೊದ್ಕೊಂಡಿರ್ತೀವಲ್ಲ, ಬ್ಲ್ಯಾಂಕೆಟ್ಗೂ ಕೂಡ ಬಿರುಕು ಏನಿರುತ್ತೆ ಅದು ತಾಗ್ದವಾಗ ತುಂಬಾ ಪೇನ್ ಬರುತ್ತೆ. ಈ ಥರ ಇವಾಗ ಯಾವುದಾದ್ರೂ ಒಂದು ಒಳ್ಳೆ ಸ್ಲಿಪ್ಪರನ್ನು ಹಾಕ್ಕೊಳ್ಳೋದಕ್ಕಾಗಲ್ಲ, ಫುಲ್ ಕವರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ಎಲ್ಲರಿದ್ರೂ ಒಂಥರ ಕಾಲು ತೋರಿಸೋದಕ್ಕೆ ಏನೋ ಒಂಥರ ಮುಜುಗರ ಆಗುತ್ತೆ. ಈ ಥರ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಆದ್ದರಿಂದ ನಾವು ಈ ಥರ ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ಒಂದು ವಾರದಲ್ಲೇ ನಾವು ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು ಡೈಲಿ ಅಪ್ಲೈ ಮಾಡೋದ್ರಿಂದ. ನಾನು ಇವಾಗ ಒಂದಷ್ಟು ರೆಮಿಡಿಗಳನ್ನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯಾವ ರೆಮಿಡಿ ಈಸಿ ಅಂತ ಅನಿಸುತ್ತೆ ಅದನ್ನು ನೀವು ಮಾಡ್ಕೋಬೋದು. ಹಾಗೆಯೇ ನಾವು ಇವಾಗ ಯಾವುದೇ ರೆಮಿಡಿಗಳನ್ನು ಮಾಡೋದಕ್ಕೂ ಮೊದಲು ನಾವೇನು ಮಾಡಬೇಕಾಗತ್ತೆ ಅಂದರೆ, ಇವಾಗ ನಾವು ಈ ಥರ ನಾವೇನು ಹೋಮ್ ರೆಮಿಡಿಗಳನ್ನು ಅಪ್ಲೈ ಮಾಡ್ತೀವಲ್ವ ಕಾಲಿಗೆ, ಆವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ, ಮೊದಲು ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ನಮ್ಮ ಕಾಲನ್ನು ವಾಶ್ ಮಾಡ್ಕೋಬೇಕು. ವಾಶ್ ಮಾಡೋವಾಗ ಈ ಸ್ಕ್ರಬ್ಬರ್ ಅಂತ ಬರುತ್ತಲ್ವ, ಫ್ಯೂಮಿಕ್ ಸ್ಟೋನ್ ಬರುತ್ತೆ ನೋಡಿ, ಈ ಥರ ಫ್ಯೂಮಿಕ್ ಸ್ಟೋನ್ ಅಂತ ನಿಮಗೆ ಸಿಗುತ್ತೆ ಸ್ಟೇಷ್ನರಿ ಶಾಪ್ಗಳಲ್ಲೆಲ್ಲ ನಿಮಗೆ ಇದು ಸಿಗುತ್ತೆ. ಇದರಿಂದ ಸ್ವಲ್ಪ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಏನಿರುತ್ತೆ, ಡ್ರೈ ಸ್ಕಿನ್ ಏನಿರುತ್ತೆ, ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಹಾಗೆ ಕಾಲು ಕೂಡ ಸಾಫ್ಟಾಗಿ ಇರುತ್ತೆ. ಇದನ್ನು ಹಾಕಿ ಅಥವಾ ಸ್ಕ್ರಬ್ಬರ್ ಕೂಡ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಕಾಲನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಆಮೇಲೆ ನಾವು ನೀರಿನ ಅಂಶ ಇರೋ ಥರ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಒಂದು ಬೆಚ್ಚಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ನಾವು ಇಲ್ಲೇನೋ ಹೋಮ್ ರೆಮಿಡಿಯನ್ನು ರೆಡಿ ಮಾಡಿರ್ತೀವಲ್ವ, ಆ ಹೋಮ್ ರೆಮಿಡಿಯನ್ನು ನೀಟಾಗಿ ನಮ್ಮ ಕಾಲುಗಳಿಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಬೇಕಿದ್ರೆ ಸಾಕ್ಸಿಂದ ಫುಲ್ಲು ಕವರ್ ಮಾಡ್ಕೋಬೋದು. ಕವರ್ ಮಾಡಿಕೊಂಡು ಮಲ್ಕೊಂಡು ಒಂದು ವಾರದಲ್ಲಿ ನೀವು ಒಳ್ಳೆ ರಿಸಲ್ಟನ್ನು ಕಾಣ್ತೀರಾ. ಹಾಗೆಯೇ ಇವಾಗ ಕೆಲವರಿಗೆ
ಒಡೆದಿರೋದ್ರಿಂದ ತುಂಬ ಪೇನ್ ಬರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಸ್ವಲ್ಪ ಈ ಕಲ್ಲುಪ್ಪು ಅಂತ ಏನು ಹೇಳ್ತಾರಲ್ವ, ಕಲ್ಲುಪ್ಪನ್ನು ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಒಂದು 10 ನಿಮಿಷ ನಮ್ಮ ಕಾಲನ್ನು ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ನಮ್ಮ ಕಾಲನ್ನು ಮುಳುಗಿಸಿ ಇಟ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತಿನ ನಂತರ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದೇ ನಾವು ಈ ಥರ ಹೋಮ್ ರೆಮಿಡಿಗಳನ್ನು ಅಪ್ಲೈ ಮಾಡಿಕೊಂಡು ಒಂದು ಸಾಕ್ಸನ್ನು ಹಾಕಿ ಮಲ್ಕೊಳ್ಳೋದ್ರಿಂದ ಕೂಡ ಈ ಪ್ರಾಬ್ಲಮ್ಗಳಿಗೆ ನಾವು ಏನು ಕಾಲು ಪೇನ್ ಏನು ಬರುತ್ತಲ್ವ ಆ ಪ್ರಾಬ್ಲಮ್ಗೆ ನಾವು ಒಂದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು, ಕಂಡುಕೊಳ್ಬೋದು. ಇವಾಗ ನಾನಿವಾಗ ಒಂದೊಂದು ಹೋಮ್ ರೆಮಿಡಿಗಳನ್ನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಫಸ್ಟ್ ಆದರೆ ಇವಾಗ ಮೇಣದ ಬತ್ತಿ ಅಂತ ಹೇಳ್ತಾರಲ್ವ, ಕ್ಯಾಂಡಲ್. ಇವಾಗ ನೀವು ಯೂಸ್ ಮಾಡಿರೋ ಕ್ಯಾಂಡಲ್ ಆದರೂ ಓಕೆ, ಯೂಸ್ ಮಾಡಿದ ನಂತರ ಅದು ಮೆಲ್ಟಾಗಿ ಇದಾಗಿರುತ್ತಲ್ವ, ಗಟ್ಟಿಯಾಗಿರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಕ್ಯಾಂಡಲನ್ನು ಯೂಸ್ ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಅದರಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕಿ ಅದನ್ನು ಮೆಲ್ಟ್ ಮಾಡ್ಕೋಬೇಕು. ಇವಾಗ ಡಬಲ್ ಬಾಯ್ಲರ್ ಮೆಥಡಲ್ಲೂ ಕೂಡ ಮಾಡ್ಬೋದು. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನ ಕುದಿಯೋದಕ್ಕೆ ಇಡೋದು. ಆಮೇಲೆ ಮತ್ತೊಂದು ಬೌಲಲ್ಲಿ ಈ ಕ್ಯಾಂಡಲ್ ಏನಿರುತ್ತಲ್ವ, ಕ್ಯಾಂಡಲನ್ನು ಹಾಕಿ ಅದರಲ್ಲಿ ಕೋಕೋನಟ್ ಆಯಿಲನ್ನು ಹಾಕಿ ಕುದಿಯೋವಂಥ ನೀರಿನಲ್ಲಿ ಆ ಪಾತ್ರೆಯನ್ನು ಇಟ್ಟಾಗ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಆ ಥರ ಕೂಡ ನೀವು ಮಾಡ್ಕೋಬೋದು. ಆ ಥರ ಮಾಡಿಕೊಂಡು ಅದನ್ನು ಒಂದು ಕಡೆ ಸ್ಟೋರ್ ಮಾಡಬೇಕು. ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಇಲ್ಲ, ಅದು ಹಾಗೇ ಇಟ್ಟರೆ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಅದನ್ನು ನಿಮ್ಮ ಕಾಲುಗಳಿಗೆ ಏನು ಕ್ರ್ಯಾಕ್ ಹೀಲ್ ಏನಿದೆಯಲ್ವ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಇದು 1 ವೀಕಲ್ಲೇ ನಿಮಗೆ ಈ ಒಡೆದಿರುವಂಥ ಹಿಂಡಿ ಸಾಫ್ಟಾಗಿ ಹಾಗೆ ಕ್ರ್ಯಾಕ್ ಕೂಡ ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ಹಳ್ಳಿ ಕಡೆ ಹೆಚ್ಚಾಗಿ ತುಂಬ ಕಾಲು ಒಡೆಯೋರು ಇದೇ ಥರ ಯೂಸ್ ಮಾಡ್ಕೋತಾರೆ. ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ನೀವು ಇದು ತುಂಬಾ ಒಳ್ಳೆಯದು, ಹಾಗೆಯೇ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ನೀವು ಟ್ರೈ ಮಾಡ್ಬೋದು. ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ನಾನು ಹೇಳ್ತೀನಿ. ನೆಕ್ಸ್ಟ್ ರೆಮಿಡಿ ಬಂದು ತುಪ್ಪ. ಈ ಅಂಗಡಿಯಿಂದ ತಂದಿರೋ ತುಪ್ಪ ಆದರೂ ಓಕೆ ಅಥವಾ ಮನೇಲಿ ಮಾಡಿರೋ ತುಪ್ಪ ಆದರೂ ಓಕೆ. ಫ್ರೆಶ್ ಆಗಿರುವಂಥ ತುಪ್ಪ 1-2 ಸ್ಪೂನ್ ತುಪ್ಪವನ್ನು ತಗೊಂಡು ಅದಕ್ಕೆ 1-2 ಪಚ್ಚ ಕರ್ಪೂರ ಅಂತ ಬರುತ್ತಲ್ವ, ಪಚ್ಚ ಕರ್ಪೂರ ಆದರೂ ಓಕೆ ಅಥವಾ ಈಗ ನಾವು ದೇವರಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಕರ್ಪೂರ ಆದರೂ ಓಕೆ. ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಅಷ್ಟೇ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚೆನ್ನಾಗಿ ಏನು ಒಂದು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ಈ ಐಸ್ ಕ್ಯೂಬ್ ಟ್ರೇ ಬರುತ್ತಲ್ವ ಆ ಟ್ರೇಯಲ್ಲಿ ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು. ಸ್ಟೋರ್ ಮಾಡಿ ನಮ್ಮ ಕಾಲುಗಳಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಹಿಮ್ಮಡಿ ಒಡಕು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಹಳ್ಳಿ ಕಡೆ ಹೆಚ್ಚಾಗಿ ಬಳಸುವಂಥ ಒಂದು ಹೋಮ್ ರೆಮಿಡಿ. ಇದು ಅಷ್ಟೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಕ್ರ್ಯಾಕ್ ಹೀಲು ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಗೊತ್ತಿರುವಂತೆ ಈ ಪೆಟ್ರೋಲಿಯಂ ಇದು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಅಂತ ಬರುತ್ತಲ್ವ, ಚಿಕ್ಕ ಡಬ್ಬನೇ ಅದು 10 ರೂಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ. ಅದಂತೂ ಇವಾಗ ನಿಮ್ಮ ಲಿಪ್ಸ್ ಕ್ರ್ಯಾಕ್ ಆಗಿರ್ಬೋದು ಅಥವಾ ಕಾಲುಗಳಲ್ಲಿ ಹಿಮ್ಮಡಿ ಒಡಕಿಗೆ ಒಂದು ಬೆಸ್ಟು ಇದಂತಲೇ ಹೇಳ್ಬೋದು. ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಿಮ್ಮಡಿ ಒಡಕು ಅಥವಾ ತುಂಬಾ ಕಡಿಮೆ ಆಗುತ್ತೆ. ಹಾಗೆಯೇ ಹಿಮ್ಮಡಿ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚಿಕ್ಕ ಬಾಟಲ್ ಕೂಡ ಬರುತ್ತೆ. ಇದಕ್ಕೆ 10 ರೂಪೀಸ್ ಅಂತ ಇದಕ್ಕೆ 10 ರೂಪೀಸು. ಇಷ್ಟು ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ದೊಡ್ಡ ಬಾಟಲ್ ಬೇಕು ಅಂದರೆ ಅದನ್ನು ಕೂಡ ನೀವು ತೊಗೋಬೋದು. ಇದು ಕ್ರ್ಯಾಕ್ ಹೀಲ್ಗಾಗಿರ್ಬೋದು ಅಥವಾ ಲಿಪ್ಸ್ ಕ್ರ್ಯಾಕ್ ಆಗಿದ್ರೂ ಕೂಡ ತುಂಬಾ ಬೇಗ ರಿಪೇರ್ ಮಾಡ್ಕೋಬೋದು ಈ ಥರ ಪೆಟ್ರೋಲಿಯಂ ಜೆಲ್ಲಿ. ಇಲ್ಲೇ 4ನೇ ಒಂದು ಹೋಮ್ ರೆಮಿಡಿ ಅಂತ ಅಂದರೆ ಈ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಇದೆಯಲ್ಲ ಇದನ್ನು 1 ಸ್ಪೂನ್ ತೊಗೋಬೇಕು. ಹಾಗೆಯೇ ಕೊಕೊನಟ್ ಆಯಿಲನ್ನು 1 ಸ್ಪೂನ್ ತೊಗೊಳ್ಳಿ. ಹಾಗೆಯೇ ಅದಕ್ಕೆ 1 ಸ್ಪೂನ್ ಲೆಮನ್ ಜ್ಯೂಸ್ ಏನಿದೆ, ಲಿಂಬು ರಸ ಏನಿದೆ ಅದನ್ನು ಮಿಕ್ಸ್ ಮಾಡಿ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೈಟು ಮಲಗೋವಾಗ ನಿಮ್ಮ ಕಾಲನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಒಡೆದಿರುವಂಥ ಜಾಗಕ್ಕೇನಿದೆ ಅದ್ರ ಮೇಲೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆದ ನಂತರ ಅದಕ್ಕೆ ಸಾಕ್ಸನ್ನು ಹಾಕ್ಕೊಂಡು ಮಲಗೋದ್ರಿಂದ ಕೂಡ ನಿಮ್ಮ ಪಾದ ಬಿರುಕು ಬಿಡೋದೇನಿದೆ ಅದು ಆ ಪ್ರಾಬ್ಲಮನ್ನು ನೀವು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ನೆಕ್ಸ್ಟು
ಅಂತ ಅಂದರೆ ಗ್ಲಿಸ್ರಿನ್ ಹಾಗೆ ಲೆಮನ್ ಜ್ಯೂಸ್. ಗ್ಲಿಸ್ರಿನ್ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ನಿಮಗೆ ತೋರಿಸಿದೆ, ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ. ಒಂದು 20-25 ರುಪೀಸ್ಗೆ ನಿಮಗೆ ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ. ಆ ಗ್ಲಿಸ್ರಿನ್ 1 ಸ್ಪೂನು ಗ್ಲಿಸ್ರಿನ್ ಆಯಿಲನ್ನು ತೊಗೊಂಡು 1 ಸ್ಪೂನ್ ಲೆಮನ್ ಜ್ಯೂಸನ್ನು ತೆಗೆದುಕೊಂಡು ಅದೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಲ್ಕೊಳ್ಳೋವಾಗ ಕಾಲಿಗೆ ಫುಲ್ ಅಪ್ಲೈ ಮಾಡಿಕೊಂಡು ಅದು ಡ್ರೈ ಆದ ನಂತರ ನಾವು ಸಾಕ್ಸ್ ಏನೋ ಕವರ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ಈ ಥರ ಪಾದಗಳು ಬಿರುಕು ಬಿಡೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಇದೆಲ್ಲ ಹೋಮ್ ರೆಮಿಡಿನೂ ಕೂಡ 1 ಡೇಗೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಲ್ಲ. ಕೆಲವರಿಗೆ ತುಂಬಾ ಕಾಲು ಬಿರುಕು ಬಿಟ್ಟು ಇರುತ್ತೆ, ಅದೆಲ್ಲ ಒಂದೇ ದಿನದಲ್ಲೇ ನಮಗೆ ಕ್ಲಿಯರ್ ಆಗಬೇಕು ಅಂತ ಅಂದರೆ ಆಗಲ್ಲ. ಮಿನಿಮಮ್ ನೀವು ಒಂದು 15 ದಿವಸನಾದರೂ ಇದೇ ಥರ ಡೈಲಿ ಕಾಲನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪಾದ ಬಿರುಕು ಬಿಡೋದೇನಿರುತ್ತೆ ಅದರಿಂದ ನೀವು ಮುಕ್ತಿಯನ್ನು ಪಡ್ಕೋಬೋದು. ಹಾಗೆಯೇ ನಾವು ಯಾವುದೇ ಹೋಮ್ ರೆಮಿಡಿಯನ್ನು ಮಾಡೋಕ್ಕೂ ಮೊದಲು ಕ್ಲೀನಾಗಿ ನಮ್ಮ ಕಾಲುಗಳನ್ನು ವಾಶ್ ಬಂದಿರಬೇಕು. ಕಾಲಲ್ಲಿ ಯಾವುದೇ ರೀತಿ ಡಸ್ಟ್ ಇರಬಾರ್ದು. ಆ ಥರ ನಾವು ಮಾಡ್ಕೊಳ್ಳೋದ್ರಿಂದ ಈ ಪಾದದ ಒಡಕು ಏನಿದೆ, ಹಿಮ್ಮಡಿ ಒಡೆಯೋ ಪ್ರಾಬ್ಲಮ್ ಏನಿದೆ ಅದರಿಂದ ನಾವು ಬೇಗ ಹೊರಗಡೆ ಬರ್ಬೋದು ಅಂತಲೇ ಹೇಳ್ತೀನಿ. ಒಂದು 5-6 ಹೋಮ್ ರೆಮಿಡಿಯನ್ನು ಹೇಳಿದ್ದೀನಿ ಅನಿಸುತ್ತೆ. ಇದರಲ್ಲಿ ನೀವು ಹೇಳಿರುವಂಥ ಪ್ರತಿಯೊಂದು ಹೋಮ್ ರೆಮಿಡಿ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂಥ ಹೋಮ್ ರೆಮಿಡಿಯನ್ನೇ ನಾನು ಹೇಳಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಅಂತ ಅನಿಸುತ್ತೆ, ಯಾವ್ದು ಈಸಿ ಅಂತ ಅನಿಸುತ್ತೆ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ. ಯಾವುದನ್ನೇ ಮಾಡಿದ್ರು ಅಷ್ಟೇ ಕಂಟಿನ್ಯೂಸ್ ಆಗಿ ಒಂದು 15 ದಿವಸ ಯೂಸ್ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.